ಇಂದು ರಾಯಚೂರು ಜಿಲ್ಲೆಯಲ್ಲಿ ಅಲೆಮಾರಿಗಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಒಳ ಮೀಸಲಾತಿಗೋಸ್ಕರ ಸುಮಾರು 49 ಅಲೆಮಾರಿ ಸಮುದಾಯಗಳು ಹಾಗೂ ಇತರೆ 10 ಅಸ್ಪೃಶ್ಯ ಸಮುದಾಯಗಳು ಸೇರಿಕೊಂಡು 59 ಸಮುದಾಯಗಳ ಭವ್ಯ ಮೆರವಣಿಗೆ ಹಾಗೂ ಪ್ರತಿಭಟನೆ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರಿಗೆ ಮನವಿ ಸಲ್ಲಿಸಿ ಅಲೆಮಾರಿ ಸಮರಸೇನಾ ಸಂಘದ ಅಧ್ಯಕ್ಷರಾದ ಅಯ್ಯಪ್ಪ ಶಿರ್ವಾಟಿ ಮಾನ್ವಿಯವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಅಲೆಮಾರಿ ಪರಿಶಿಷ್ಟ ಜಾತಿ ಸಮರಸೇನೆ ವತಿಯಿಂದ ಅಯ್ಯಪ್ಪ ಶಿರ್ವಾಟಿ, ಇವತ್ತೇನು ನಾವು ಒಳ ಮೀಸಲಾತಿ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ನಮಗೆ ಕಾರಣ ಈ ಒಂದು ನಾಗಮೋಹನ್ ದಾಸ್ ವರದಿಯಂತೆ ನಮಗೆ 1% ಮೀಸಲಾತಿಯನ್ನು ನೀಡಬೇಕಾಗಿತ್ತು. ವರದಿ ಪ್ರಕಾರ ಕೂಡ ನಮಗೆ ನೀಡಿಲ್ಲ. ಹಾಗಾದರೆ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅತ್ಯಂತ ತಿಳುವಳಿಕೆ ಉಳ್ಳ ಮುಖ್ಯಮಂತ್ರಿ ಅಂತ ಇಡೀ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೀರಿ. ಹಾಗಂತ ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನವಿದೆ. ನಿಮಗೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತೇಳಿ ಇಡೀ ಅಲೆಮಾರಿ ಸಮುದಾಯಗಳು ಒಗ್ಗಟ್ಟಾಗಿ ನಿಮಗೆ ಮತದಾನ ನೀಡಿದ್ದೇವೆ. ನಮಗೆ ಇದುವರೆಗೆ ಆಯಿತು ನೆಲೆ ಇಲ್ಲ, ವಾಸ ಇಲ್ಲ, ಶಿಕ್ಷಣ ಇಲ್ಲ, ಆಸ್ತಿವಂತರಲ್ಲ, ಶಿಕ್ಷಣವಂತರಲ್ಲ. ಹಾಗಾಗಿ ನಮಗೆ ಮೀಸಲಾತಿ ವರದಿಯಂತೆ ನಮಗೆ ಮೀಸಲಿಡಬೇಕಾಗಿತ್ತು. ಅದು ಸಹ ನೀವು ಬಲಾಢ್ಯ ಸಮುದಾಯಗಳಿಗೆ ಜೊತೆಗೆ ಕೂಡಿಸಿ ನಮಗೆ ಅತ್ಯಂತ ಅನ್ಯಾಯವಾಗಿದೆ. ನಮಗೆ ಈ ಒಂದು ನಮ್ಮ ತಟ್ಟೆಯಲ್ಲಿ ಅನ್ನ ಕಸ್ಕೊಂಡಂತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಆದಷ್ಟು ಬೇಗನೆ ಮತ್ತೆ ನೀವು ಸಚಿವ ಸಂಪುಟ ಕರೆದು ನೀವು ನಮ್ಮ ನಾಗಮೋಹನ್ ದಾಸ್ ವರದಿಯಂತೆ 1% ನಮಗೆ ಪ್ರತ್ಯೇಕವಾಗಿ ಮೀಸಲಿಡಬೇಕಂತೇಳಿ ನಮ್ಮ ಕೂಗು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಹೋರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಗಲ್ಲಿಗಳಿಂದ ఢిಲ್ಲಿವರೆಗೆ ನಾವು ಮುಂದಿನ ಹೋರಾಟಗಳು ಹಾಗೆ ನಾವು ಮಾಡ್ತಾ ಇರ್ತೇವೆ. ನಿರಂತರವಾಗಿ ಹೋರಾಟ, ನಮ್ಮ ಸೌಲಭ್ಯ, ನಮ್ಮ ಮೀಸಲಾತಿ ಸಿಗೋವರೆಗೂ ನಾವು ಹೋರಾಟ ಕೈ ಬಿಡುವುದಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ವಿಚಾರವಂತರು, ನೀವು ಜ್ಞಾನವಂತರು, ನೀವು ವಕೀಲರು, ನೀವು ಅತ್ಯಂತ ಕಾನೂನು ಬಲ್ಲವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂವಿಧಾನಬದ್ಧವಾಗಿ ನಮಗೆ ಮೀಸಲಾತಿಯಲ್ಲಿ ಕೊಡಬೇಕಾಗಿತ್ತು. ಯಾಕೆ ಸ್ವಾಮಿ ನಮ್ಮ ಅಳಲು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಮ್ಮ ನೋವು ನೀವು ಕಾಣ್ತಾ ಇಲ್ವಾ? ನಮ್ಮ ಪರಿಸ್ಥಿತಿಗಳ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಅರಿವಿಲ್ವಾ? ಎಲ್ಲ ಗೊತ್ತಿದೆ ಸ್ವಾಮಿ. ನೀವು 2014, 15, 16ರಲ್ಲಿ ನೀವು ನಮ್ಮ ಸ್ಥಿತಿಗತಿಗಳ ಬಗ್ಗೆ ಆಲೋಚನೆ ಮಾಡಿ ನಮಗೆ ಅಲೆಮಾರಿ ಕೋಶಗಳನ್ನು ಮಾಡಿದಂಥವ್ರು, ನಿಮಗೆ ಮಹಾನ್ ವ್ಯಕ್ತಿಗಳಂತೇಳಿ ನಿಮಗೆ ನಾವು ಪೂಜಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಅಲೆಮಾರಿಗಳ ಒಟ್ಟಿಗೆ ನಮ್ಮ ಅನ್ನಕ್ಕೆ ನೀವು ಕಣ್ಣಾಕಬೇಡಿ ಸ್ವಾಮಿ, ನಮಗೆ ಮಣ್ಣು ಹಾಕಬೇಡಿ, ಕಲ್ಲಾಕಬೇಡಿ. ನಿಮಗೆ ದಯಮಾಡಿ ನಾವು ಕೇಳ್ತಾ ಇದ್ದೀವಿ, ಕಳಕಳಿ ವಿನಂತಿ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೆ ಅಪಾರವಾದ ಗೌರವವಿದೆ. ನಮ್ಮ ಅಲೆಮಾರಿಗಳ ಕಡೆಗಣಿಸಬೇಡಿ ಸ್ವಾಮಿ. ಅತ್ಯಂತ ಸಿದ್ದರಾಮಯ್ಯ ಅಂತೀರಿ, ರಾಮನ ಮಾತಿದ್ದಂಗೆ, ರಾಮನ ಬಾಣ ಇದ್ದಂಗೆ ನೀವು ಮಾತಿಗೆ ತಕ್ಕಂತೆ ನುಡಿದಂತೆ ನಡೆದಂಥ ಸರ್ಕಾರ ಅಂತೇಳಿ ನೀವು ಹೇಳಿಕೊಂಡಿದ್ದೀರಿ. ಅನ್ನರಾಮಯ್ಯ ಅಂತೇಳಿ ನಿಮಗೆ ಹೆಸರಿದೆ, ನುಡಿದಂತೆ ರಾಮಯ್ಯ ಅಂತೇಳಿ ಹೆಸರಿದೆ. ಹಾಗಾಗಿ ನೀವು ಅಲೆಮಾರಿಗಳಿಗೆ ಅನ್ಯಾಯ ಮಾಡದಂಥ ವ್ಯಕ್ತಿಗಳು. ಯಾವುದೋ ಮಾತಿಗೆ ಮಣಿದು ನೀವು ನಮ್ಮ ಅಲೆಮಾರಿಗಳನ್ನು ನೀವು ಕಡೆಗಣಿಸಿದ್ದೀರಿ ಅಂತೇಳಿ ನಮಗೆ ಅನಿಸ್ತಾ ಇದೆ. ನೀವು ಅಂಥವರಲ್ಲ. ನಮ್ಮ ಮೇಲೆ ಪ್ರೀತಿ, ಗೌರವ, ನಮ್ಮ ಮೇಲೆ ಕರುಣೆ ಇದ್ದಂಥವ್ರು ನೀವು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆದಷ್ಟು ಬೇಗನೆ ನಮ್ಮ ಮೀಸಲಾತಿ ನಾಗಮೋಹನ್ ದಾಸ್ ವರದಿಯಂತೆ ಮೀಸಲಾತಿಯನ್ನು ನೀವು ಪ್ರತ್ಯೇಕವಾಗಿಗೊಳಿಸಿ ಆದೇಶ ಮಾಡಬೇಕೆಂದು ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೇವೆ. ಇಡೀ ಅಲೆಮಾರಿ ಸಮುದಾಯಗಳು 59 ಸಮುದಾಯಗಳು ಒಗ್ಗೂಡಿಸಿಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಇಡೀ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ಜನಸಂಖ್ಯೆಯನ್ನು 8,000 ಜನಸಂಖ್ಯೆ ಸೇರಿಸಿ ನಾವು ಅತ್ಯಂತ ಮೆರವಣಿಗೆ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ನೀಡಲೇಬೇಕು. ನೀಡಿಲ್ಲ ಅಂದರೆ ಉಗ್ರವಾದ ಹೋರಾಟ, ಇಡೀ ರಾಜ್ಯ ಅಲ್ಲ ಇಡೀ ದೇಶವಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ದೇವೆ, ಆಗ್ರಹಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ. ನಮಸ್ಕಾರ. ನಮ್ಮ ಹೆಸರು ಅಯ್ಯಪ್ಪ ಶಿರ್ವಾಟಿ, ಅಲೆಮಾರಿ ಪರಿಶಿಷ್ಟ ಜಾತಿ ಸಮರ ಸೇನೆಯ ರಾಜ್ಯಾಧ್ಯಕ್ಷರು. ನಮಸ್ಕಾರ.